ಹೆಲೋ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವತ್ತು ಎಲ್ಲಿಗೆ ಹೊರಟಿದ್ದೀನಿ ಅಂತಂದರೆ, ನನ್ನ ಮಗಳಿಗೆ ಹೇರ್ ಕಟ್ ಮಾಡಿಸೋಕ್ಕೆ ಸಲೂನ್ಗೆ ಹೋಗ್ತಾ ಇದ್ದೀನಿ. ಸೊ ನಾನು ಯೂಶ್ವಲಿ ನ್ಯಾಚುರಲ್ಸ್ ಸಲೂನ್ಗೆ ವಿಸಿಟ್ ಮಾಡೋದು. ಅಲ್ಲಿ ನಮಗೆ ಸರ್ವೀಸು ಮತ್ತು ಫೈನಲ್ ರಿಸಲ್ಟ್ಸ್ ಕೂಡ ನಮಗೆ ಸ್ಯಾಟಿಸ್ಫ್ಯಾಕ್ಟರಿ ಇರುತ್ತೆ. ಸೊ ಚಾರ್ವಿದು ಥರ್ಡ್ ಟೈಮ್ ವಿಸಿಟು ನ್ಯಾಚುರಲ್ಸ್ಗೆ. ಅವಳಿಗೆ ಫೇವ್ರೆಟ್ ಪಾರ್ಟ್ ಬಂದುಬಿಟ್ಟು ಹೇರ್ ಕಟ್ಟಲ್ಲಿ ಹೇರ್ ವಾಶ್ ಮಾಡ್ತಾರಲ್ಲ, ಆ ಪಾರ್ಟ್ಗೆ ಅವಳು ತುಂಬ ಇಷ್ಟ ಅವಳಿಗೆ. ಸೊ ನೆಕ್ಸ್ಟು ಹೇರ್ ಕಟ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ನಾನು ಯೂಶ್ವಲಿ ಅವಳಿಗೆ ತುಂಬ ಲೆಂತ್ ಏನು ಕಟ್ ಮಾಡಿಸ್ಲಿಲ್ಲ, ಜಸ್ಟ್ ಲೆವೆಲ್ ಹೇರ್ ಕಟ್ ಮಾಡಿಸೋಣ ಅಂತ ಕರ್ಕೊಂಡು ಹೋಗಿದ್ದೆ. ಯಾಕಂದರೆ ಡೈಲಿ ಸ್ಕೂಲ್ಗೆ ಜಡೆ ಹಾಕಿ ಕಳ್ಸೋಕ್ಕೆ ಅರ್ಲಿ ಮಾರ್ನಿಂಗು ಲೇಟ್ ಆಗುತ್ತೆ ಅಂತ ಹೇಳಿ ಜಸ್ಟ್ ಲೆವೆಲ್ ಹೇರ್ ಕಟ್ಟು, ಜಸ್ಟ್ 2 ಪೋನಿ ಹಾಕೋಂಗೆ ಮಾಡಿಸ್ದೆ. ಆಮೇಲೆ ಫ್ರಂಟ್ ಸ್ವಲ್ಪ ಬ್ಯಾಂಗ್ಸ್ ಬೇಕು ಅಂತ ಹೇಳಿದ್ಲು, ಫ್ರಂಟ್ ಬ್ಯಾಂಗ್ಸ್ ಮಾಡಿಸ್ದೆ. ಸೊ ಫೈನಲಿ ಹೇರೆಲ್ಲ ಸೆಟ್ ಮಾಡಿಬಿಟ್ಟು ಚೆನ್ನಾಗೇ ಇತ್ತು ರಿಸಲ್ಟು. ಫೈನಲ್ ರಿಸಲ್ಟ್ ನನಗಂತೂ ಇಷ್ಟ ಆಯಿತು, ಸ್ಯಾಟಿಸ್ಫ್ಯಾಕ್ಟರಿ ಇತ್ತು. ಯೂಶ್ವಲಿ ನಾವು ಚಿಕ್ಕವರಿದ್ದಾಗೆಲ್ಲ ಸೇಮ್ ಇದೇ ಹೇರ್ ಕಟ್ಟಲ್ಲೇ ಇರ್ತಾಯಿದ್ವಿ. ಲೈಕ್ ನಾವು ಚಿಕ್ಕವರಿದ್ದಾಗೆಲ್ಲ ಇದಕ್ಕೆ ಬಾಬ್ ಕಟ್ ಅಂತ ಕರಿತಾಯಿದ್ವಿ. ಇವಾಗ ಏನಂತ ಕರೀತಾರೆ ಗೊತ್ತಿಲ್ಲ. ನಾವು ಸೇಮ್ ಇದೇ ಹೇರ್ ಸ್ಟೈಲ್ಸಲ್ಲೇ ಯೂಶ್ವಲಿ ತುಂಬ ವರ್ಷ ಇದ್ದಿದ್ದು. ಹೈಸ್ಕೂಲಿಂದ ಫುಲ್ಲು ಉದ್ದ ಹೇರ್ ಮೇಂಟೈನ್ ಮಾಡ್ತಾಯಿದ್ವಿ. ಸೊ ಫೈನಲಿ ಹೇರ್ ಸೆಟ್ಟಿಂಗ್ ಮಾಡಿದರು. ಸೊ ನೋಡಿ, ಈ ಥರ ಇದೆ ಅವಳದು ಫೈನಲ್ ಲುಕ್ಕು. ಅವಳಿಗಂತೂ ತುಂಬ ಖುಷಿ ಆಯಿತು. ಸೊ ಮೇಯ್ನಾಗಿ ಅದೇ ಅಲ್ವಾ ಬೇಕಾಗಿರೋದು, ಅವಳು ಖುಷಿ ಆದರೆ ನಮಗೂ ಖುಷಿ. ಸೊ thank you for watching the video. Keep watching my videos, subscribe and share the videos. Thank you.